ನೀವು ನೋಡ್ತಾ ಇದ್ದೀರಾ ಮಧ್ಯಾಹ್ನದ ಅಗ್ರವಾರ್ತೆ. ನಾನು ನವಿತಾ ಜೈನ್. ಕೋಟಿ ಕೋಟಿ ಆಸ್ತಿ ಪತ್ತೆ ಮಾಡಿದ್ದಕ್ಕಾಗಿ ವರ್ಗಾವಣೆ ಶಿಕ್ಷೆಯನ್ನ ನೀಡಲಾಗಿದೆಯಾ? ಖಡಕ್ ಅಧಿಕಾರಿಗೆ 2 ತಿಂಗಳಲ್ಲಿ ಎತ್ತಂಗಡಿ ಮಾಡಲಾಗಿದೆ. ದಕ್ಷ ಅಧಿಕಾರಿಯ ವರ್ಗಾವಣೆ ಹಿಂದಿದೆ ಒಂದು ಸ್ಫೋಟಕ ಸ್ಟೋರಿ. ಖಡಕ್ ಅಧಿಕಾರಿಗೆ 2 ತಿಂಗಳಲ್ಲಿ ವರ್ಗಾವಣೆ, ಎತ್ತಂಗಡಿಯ ಭಾಗ್ಯ ಸಿಕ್ಕಿದೆ. ಒಂದ್ ಕಡೆ ದಕ್ಷ ಅಧಿಕಾರಿಯನ್ನ ವರ್ಗಾವಣೆ ಮಾಡುವುದರ ಹಿಂದಿದೆ ಆ ಸ್ಫೋಟಕ ಸ್ಟೋರಿ. ಕಳೆದ ಗುರುವಾರದ ತನಕ ಬೆಂಗಳೂರು ಪ್ರಾದೇಶಿಕ ಆಯುಕ್ತೆಯಾಗಿ ವಿ ರಶ್ಮಿ ಅವರು ಇದ್ರು. ಶುಕ್ರವಾರ ಸಿಂಗಲ್ ಟ್ರಾನ್ಸ್ಫರ್ ಆರ್ಡರ್ ಮೂಲಕ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಒಂದ್ ಕಡೆ ಕಾರ್ಯದರ್ಶಿಯಾಗಿ ಅವರನ್ನ ವರ್ಗ ಮಾಡಲಾಗಿದ್ದು, ರಶ್ಮಿ ಅವರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನ ಕೂಡ ನೀಡಲಾಗಿತ್ತು. ಐಎಂಎ ಕೇಸ್ ತನಿಖೆಗೆ ಕೈ ಜೋಡಿಸಿದ್ರು ವಿ ರಶ್ಮಿ. ಮನ್ಸೂರ್ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯ ಜಪ್ತಿಗೂ ಕೂಡ ಅವರು ಮುಂದಾಳತ್ವವನ್ನ ವಹಿಸಿದ್ರು. ಆದ್ರೆ ಅಧಿಕಾರ ವಹಿಸಿಕೊಂಡಂತಹ ಕೆಲವೇ ದಿನಗಳಲ್ಲಿ ಕೋಟಿ ಕೋಟಿ ಆಸ್ತಿ ಪತ್ತೆಯಾಗಿದೆ. ಐಎಂಎ ಕಂಪನಿ ಮತ್ತು ಮನ್ಸೂರ್ ಖಾನ್ ಹೆಸರಲ್ಲಿದ್ದ ಆಸ್ತಿ, ಒಂದ್ ಕಡೆ ಕೋಟಿಗಟ್ಟಲೆ ಆಸ್ತಿ, ಹಾಗೆಯೇ ಐಎಂಎಗೆ ಸೇರಿದ ಫೈನಾನ್ಸ್ ಕಂಪನಿಗಳನ್ನ ಕೂಡ ಪತ್ತೆ ಹಚ್ಚಲಾಗಿತ್ತು. ಇದರಲ್ಲಿ ಪ್ರಮುಖವಾಗಿ ಕೂಡ ಹೆಸರು ಕೇಳಿ ಬಂದಿದ್ದು IAS ರಶ್ಮಿ ಮಹೇಶ್ ಅವರದ್ದು. 23 ಕಡೆ 279 ಕೋಟಿ ಆಸ್ತಿ ಪಾಸ್ತಿ ಜಪ್ತಿಗೆ ನೋಟಿಫಿಕೇಶನ್ ಮಾಡಲಾಗಿತ್ತು. ಎಲ್ಲಾ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ನೋಟಿಫಿಕೇಶನ್ ಹೊರಡಿಸಲಾಗಿತ್ತು. ರಶ್ಮಿ ನೋಟಿಫಿಕೇಶನ್ ಹೊರಡಿಸಿದಂತಹ ಬೆನ್ನಲ್ಲೇ ಈಗ ಟ್ರಾನ್ಸ್ಫರ್ ಆಗಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಮಾಡಿಕೊಟ್ಟಿದೆ. ಬೆಂಗಳೂರು ನಗರ ಡಿಸಿ ಆಗಿದ್ದಾಗಲೇ ವಿಜಯ್ ಶಂಕರ್ ಅವರ ಅರೆಸ್ಟ್ ಆಗಿತ್ತು. ವಿಜಯ್ ಶಂಕರ್ ಅರೆಸ್ಟ್ ನಂತರ ಸಿಕ್ಕಿತ್ತು ಒಂದು ಸ್ಫೋಟಕ ತಿರುವು ಕೂಡ. ಹಾಗಾಗಿ ಐಎಂಎಗೆ ಅನುಕೂಲವಾಗುವಂತೆ ವಿಜಯ್ ಶಂಕರ್ ಅವರು ವರದಿಯನ್ನ ಕೊಟ್ಟಿದ್ರಂತೆ. ಈ ಒಂದು ಐಎಂಎ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಸಾಕಷ್ಟು ತನಿಖೆ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಡಿಸಿ ಆಗಿದಂತಹ ವಿಜಯ್ ಶಂಕರ್ ಅವರ ಅರೆಸ್ಟ್ ಕೂಡ ಆಗಿತ್ತು. ವಿಜಯ್ ಶಂಕರ್ ಅವರ ಅರೆಸ್ಟ್ ನಂತರ ಸಾಕಷ್ಟು ಸ್ಫೋಟಕ ತಿರುವನ್ನ ಪಡೆದುಕೊಂಡಿತ್ತು. ಐಎಂಎಗೆ ಅನುಕೂಲವಾಗುವಂತೆ ವಿಜಯ್ ಶಂಕರ್ ಅವರು ವರದಿಯನ್ನ ಕೊಟ್ಟಿದ್ರು. ವಿಜಯ್ ಶಂಕರ್ ಜೈಲು ಸೇರಿದ್ರು. ಆ ಜಾಗಕ್ಕೆ ರಶ್ಮಿ ಬಂದ್ರು. ಹೈಕೋರ್ಟ್ ಸೂಚನೆ ಮೇರೆಗೆನೆ ಜುಲೈ 24ರಂದು ರಶ್ಮಿಯನ್ನ ನೇಮಕ ಮಾಡಲಾಯಿತು. ಸಕ್ಷಮ ಪ್ರಾಧಿಕಾರವಾಗಿ ರಶ್ಮಿ ಅವರನ್ನ ನೇಮಕ ಮಾಡಲಾಯಿತು. ಆ ಬಳಿಕ ಜಿಲ್ಲಾಧಿಕಾರಿಯ ಪವರ್ಸ್ ರಶ್ಮಿಗೆನೆ ಕೊಡಲಾಗಿತ್ತು. ಐಎಂಎ ಕೇಸ್ ಸಂಬಂಧ ಎಲ್ಲ ಪವರ್ ಅನ್ನ ಕೂಡ, ಆ ಅಧಿಕಾರವನ್ನ ರಶ್ಮಿ ಮಹೇಶ್ಗೆ ನೀಡಲಾಗಿತ್ತು. ಇನ್ನು ಕೆಪಿಐಡಿ ಕಾಯ್ದೆಯಡಿ ಕಾರ್ಯನಿರ್ವಹಿಸುವಂತೆ ಕೂಡ ಸಂದರ್ಭದಲ್ಲಿ ಸೂಚನೆಯನ್ನ ನೀಡಲಾಗಿತ್ತು. ತನಿಖೆ ಚುರುಕು ಪಡಿತಾ ಇದ್ದಂತೆ ಏಕಾಏಕಿ ಈಗ ರಶ್ಮಿ ಮಹೇಶ್ ಅವರನ್ನ ವರ್ಗಾವಣೆ ಮಾಡಲಾಗಿದ್ದು, ಕಳೆದ ವಾರ ವಿ ರಶ್ಮಿ ದಿಢೀರ್ ಅಂತ ಹೇಳಿ ವರ್ಗಾವಣೆ ಆಗಿದ್ದಾರೆ. ಕೇವಲ 21 ದಿನ ಈ ಕೇಸಲ್ಲಿ ಕೆಲಸವನ್ನ ಮಾಡಿದ್ದಾರೆ ರಶ್ಮಿ ಅವರು. ಆ ಸಂದರ್ಭದಲ್ಲೇ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಒಂದು ರೀತಿಯಲ್ಲಿ ತಿರುವನ್ನ ಪಡೆದುಕೊಳ್ತಾ ಇತ್ತು, ಸಾಕಷ್ಟು ವೇಗವನ್ನ ಪಡ್ಕೊಳ್ತಾ ಇತ್ತು ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಜೂನ್ 6ರಂದು ಬೆಂಗಳೂರು ಪ್ರಾದೇಶಿಕ ಆಯುಕ್ತೆಯಾಗಿ ನೇಮಕವನ್ನ ಮಾಡಲಾಗಿತ್ತು. ಆಗಸ್ಟ್ 9ರಂದು ರಶ್ಮಿ ಮಹೇಶ್ ಅವರನ್ನ ವರ್ಗಾವಣೆ ಮಾಡಿದೆ ಈಗಿನ ನೂತನ ಸರ್ಕಾರ. ವಿ ರಶ್ಮಿ ಮಹೇಶ್ ವರ್ಗಾವಣೆ ಹಿಂದಿದೆಯಾ ಹಾಗಾದ್ರೆ ಭಾರಿ ಷಡ್ಯಂತ್ರ ಅನ್ನುವಂತಹ ಅನುಮಾನಗಳು ಈಗ ಹುಟ್ಟಿಕೊಳ್ತಾ ಇದೆ. ಯಾವ ಕಾರಣಕ್ಕಾಗಿ ಕೇವಲ 21 ದಿನದಲ್ಲಿ ಅವರನ್ನ ವರ್ಗಾವಣೆ ಮಾಡಲಾಯಿತು ಅನ್ನುವಂತಹ ಸಂಶಯಗಳು ಈಗ ಹುಟ್ಟಿಕೊಳ್ತಾ ಇದೆ. ಜೂನ್ 6ರಂದು ಬೆಂಗಳೂರು ಪ್ರಾದೇಶಿಕ ಆಯುಕ್ತೆಯಾಗಿ ನೇಮಕ ಆದಂತಹ ರಶ್ಮಿ ಮಹೇಶ್ ಅವರನ್ನ ಆಗಸ್ಟ್ 9ರಂದು ವರ್ಗಾವಣೆ ಮಾಡಲಾಗಿದೆ. ಈ ಒಂದು ನೂತನ ಸರ್ಕಾರ ಈಗ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದ್ದು, ಎತ್ತಂಗಡಿ ಮಾಡಲಾಗಿದ್ದು. ಹಾಗಾದ್ರೆ ರಶ್ಮಿ ಮಹೇಶ್ ಅವರ ವರ್ಗಾವಣೆಯ ಹಿಂದಿನ ರಹಸ್ಯ ಏನು? ಒಂದಷ್ಟು ಅನುಮಾನಗಳಿಗೆ ಈಗ ಈ ಒಂದು ವರ್ಗಾವಣೆ ಕಾರಣ ಆಗ್ತಾ ಇದೆ. ಒಂದಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ. ಐಎಂಎ ವಂಚನೆಯ ಕೇಸ್ಗೆ ಸಂಬಂಧಪಟ್ಟಂತೆ ಸಾವಿರಾರು ಜನ ಈಗ ವಂಚನೆಗೆ ಒಳಪಟ್ಟಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಮನ್ಸೂರ್ನನ್ನ ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ತನಿಖೆ ಚುರುಕನ್ನ ಪಡೆದುಕೊಳ್ತಾ ಇರುವಂತಹ ಸಂದರ್ಭದಲ್ಲೇ ಈಗ ರಶ್ಮಿ ಮಹೇಶ್ ಅವರನ್ನ ಎತ್ತಂಗಡಿ ಮಾಡಿರೋದು. ಇದರ ಹಿಂದಿರುವ ಕಾರಣಗಳು ಏನು? ಯಾವ ಕಾರಣಕ್ಕಾಗಿ ಟ್ರಾನ್ಸ್ಫರ್ ಮಾಡಲಾಗಿದೆ? ಕೇವಲ 21 ದಿನಗಳ ಕಾಲ ಮಾತ್ರ ಅಲ್ಲಿ ಇನ್ನೂ ಕೂಡ ಅವರು ಪವರ್ನ ಚಲಾಯಿಸ್ತಾ ಇದ್ರು. ಆದ್ರೆ ಅಂತಹ ಸಂದರ್ಭದಲ್ಲೇ ಈ ವರ್ಗಾವಣೆ ಯಾಕೆ ನಡೆದಿದೆ? ಸರ್ಕಾರವೇ ಇದಕ್ಕೆ ಉತ್ತರಿಸಬೇಕಾಗಿದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಒಂದು ಕಡೆ
ಅತ್ಯಂತ ವೇಗವಾಗಿ ಮನ್ಸೂರ್ ತನಿಖೆ ಆಗಿರ್ಬೋದು, IMA ಕೇಸ್ನ ತನಿಖೆ ಆಗಿರ್ಬೋದು ಆಗ್ತಾ ಇತ್ತು. ಒಂದಷ್ಟು ಹೆಸರುಗಳು ಕೇಳಿ ಬಂದಿತ್ತು, ಒಂದಷ್ಟು ಜನರ ಅರೆಸ್ಟ್ ಕೂಡ ಆಗಿತ್ತು ಈ ಸಂದರ್ಭದಲ್ಲಿ. ಆದ್ರೆ ಈ ಒಂದು ಎತ್ತಂಗಡಿ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗಿದೆಯಾ? ಖಂಡಿತ ನವಿತಾ, ಯಾಕಂದ್ರೆ ಒಂದು IMA ಪ್ರಕರಣದಲ್ಲಿ ರಶ್ಮಿ ಮಹೇಶ್ ಅವರು ಸಹ ಒಂದು ಸಕ್ಷಮ ಪ್ರಾಧಿಕಾರವಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಸುಮಾರು 21 ದಿನಗಳಿಂದ ಅವರು ಹೈಕೋರ್ಟ್ ಸೂಚನೆ ಮೇರೆಗೆ ಒಂದು ಸಕ್ಷಮ ಪ್ರಾಧಿಕಾರವಾಗಿ ಕೆಲಸ ಮಾಡಿ ಒಂದು ಸಾಕಷ್ಟು ಪ್ರಾಪರ್ಟಿಗಳನ್ನ ಜಪ್ತಿ ಮಾಡೋದಕ್ಕೆ ಮತ್ತೆ ಅವುಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೆ ಒಂದು ನೋಟಿಫಿಕೇಶನ್ ಅನ್ನು ಸಹ ಹೊರಡಿಸಿದ್ರು. ಈ ವೇಳೆ ಒಂದು IMA ಮತ್ತೆ ಮನ್ಸೂರ್ ಖಾನ್ ಒಡೆತನದ ಸುಮಾರು ಒಂದು 23 ಪ್ರಾಪರ್ಟಿಗಳನ್ನ ಫೈಂಡ್ ಔಟ್ ಮಾಡಿ ಅದನ್ನ ಸರ್ಕಾರದ ಸುಪರ್ದಿಗೆ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಒಂದು ವ್ಯವಸ್ಥೆ ಮಾಡ್ಬೇಕು ಮತ್ತೆ ಏನೆಲ್ಲ ಒಂದು ಕಾನೂನಾತ್ಮಕ ಕ್ರಿಯೆಗಳನ್ನ ಮಾಡ್ಬೇಕು ಅದನ್ನ ಮಾಡೋ ಸಂದರ್ಭದಲ್ಲಿ ಸರ್ಕಾರ ಏಕಾಏಕಿ ಅವರನ್ನ ವರ್ಗಾವಣೆ ಮಾಡಿರುವಂತದ್ದು ಎಲ್ಲ ಒಂದ್ ಕಡೆ ಒಂದು ಭಾರಿ ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಾದಂತಹ ವಿಜಯ್ ಶಂಕರ್ ಅವರು ಅರೆಸ್ಟ್ ಆದ ಬಳಿಕ ಆ ಒಂದು ಸ್ಥಾನದಲ್ಲಿ ಯಾರೂ ಸಹ ಇರಲಿಲ್ಲ. ನಂತರ ಹೈಕೋರ್ಟ್ ಸೂಚನೆ ಮೇರೆಗೆ ಒಬ್ಬ DC ಲೆವೆಲ್ ನ ಒಬ್ಬ ಅಧಿಕಾರಿಯನ್ನ ಸಕ್ಷಮ ಪ್ರಾಧಿಕಾರವಾಗಿ ನೇಮಕ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಸಹ ಕೊಟ್ಟಿತ್ತು. ಅದೇ ರೀತಿ ಸರ್ಕಾರ ರಶ್ಮಿ ಮಹೇಶ್ ಅವರನ್ನ ಒಂದು ಅಪಾಯಿಂಟ್ಮೆಂಟ್ ಮಾಡಿದಾಗ ಅಲ್ಲಿ ಅವರು ಸಾಕಷ್ಟು ಚುರುಕಿನಿಂದ ಈ ಒಂದು IMA ಪ್ರಕರಣದಲ್ಲಿ ತನಿಖೆಗೆ ಸಂಬಂಧಪಟ್ಟಂತ ಕೆಲಸಗಳನ್ನು ಸಹ ಜೋರಾಗಿ ಮಾಡಿದ್ರು. ಆದ್ರೆ ಈಗ ಏಕಾಏಕಿ ಅವರನ್ನ ಆಗಸ್ಟ್ 9ರಂದು ವರ್ಗಾವಣೆ ಮಾಡಿರುವಂತದ್ದು ಈ ಒಂದು ಪ್ರಕರಣದ ಒಂದು ತನಿಖೆಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗಿದೆ. ಮತ್ತೆ ಆ ಪ್ರಾಪರ್ಟಿಗಳನ್ನ ಜಪ್ತಿ ಮಾಡೋದಿರ್ಬೋದು ಮತ್ತೆ ಮುಟ್ಟುಗೋಲು ಹಾಕಿಕೊಳ್ಳುತ್ತಿರ್ಬೋದು, ಈ ಎರಡು ಪ್ರಕ್ರಿಯೆಗಳಲ್ಲಿ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ನವಿತಾ. ಓಕೆ, ಜೊತೆಗೆ ಈಗ ಮುನಿರಾಜು ಒಂದ್ ಕಡೆ ನಾವು ಗಮನಿಸ್ತಾ ಇದ್ವಿ ಬಹಳ ಚುರುಕನ್ನ ಪಡೆದುಕೊಂಡಿತ್ತು ಅಂತ ಹೇಳಿ. ಸರ್ಕಾರ ಹಾಗಾದ್ರೆ ಯಾರನ್ನೋ ರಕ್ಷಣೆ ಮಾಡೋದಿಕ್ಕೆ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕಾಗಿ ಈ ರೀತಿ ಎತ್ತಂಗಡಿ ಮಾಡೋದ್ರ ಮೂಲಕ ಷಡ್ಯಂತ್ರವನ್ನ ಮಾಡಿದ್ಯಾ? ನೂತನ ಸರ್ಕಾರ ಇದಕ್ಕೆ ಆನ್ಸರ್ ಅನ್ನ ಕೊಡ್ಬೇಕಾಗತ್ತಲ್ವಾ ಅಂತ. ಖಂಡಿತ ನಡೀತಾ, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಒಂದು ತ್ವರಿತಗತಿಯಲ್ಲಿ SIT ಮತ್ತೆ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ರು. ಆನಂತರ ಏನು ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತ ಸಂದರ್ಭದಲ್ಲಿ ಸಕ್ಷಮ ಪ್ರಾಧಿಕಾರವನ್ನು ರಚನೆ ಮಾಡಿದಾಗ ರಶ್ಮಿ ಮಹೇಶ್ ಅವರು ಸಹ ಇದಕ್ಕೆ ಸಂಬಂಧಪಟ್ಟಂತೆ ಜೋರಾಗಿ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇಂತಹ ಸಂದರ್ಭದಲ್ಲಿ ಏಕಾಏಕಿ ಅವರನ್ನ ವರ್ಗಾವಣೆ ಮಾಡಿರುವಂತದ್ದು ಯಾಕೆ? ಕೇವಲ 21 ದಿನಗಳಲ್ಲಿ ಅವರು ಅಧಿಕಾರವನ್ನ ಚಲಾಯಿಸಿದ್ರು. ಈ ಸಂದರ್ಭದಲ್ಲಿ ಅವರನ್ನು ವರ್ಗಾವಣೆ ಮಾಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ತನಿಖೆಗೂ ಸಹ ಹಿನ್ನಡೆ ಆಗುತ್ತೆ. ಮತ್ತೆ ಇದರ ಹಿಂದೆ ಬೇರೆ ಯಾರಾದ್ರೂ ಕೈವಾಡ ಇರ್ಬೋದು ಅಥವಾ ಬೇರೆ ಏನಾದ್ರೂ ಷಡ್ಯಂತ್ರ ಇದೆಯಾ ಅಂತ ಹೇಳಿ ಸಹ ಒಂದು ಅನುಮಾನಗಳು ಹುಟ್ಟಾಗುತ್ತೆ. ಯಾಕಂದ್ರೆ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಈ ರೀತಿಯಾಗಿ ಒಂದು ಸಿಂಗಲ್ ಟ್ರಾನ್ಸ್ಫರ್ ಆರ್ಡರ್ ನಲ್ಲಿ ಇದನ್ನ ರಶ್ಮಿ ಮಹೇಶ್ ಅವರನ್ನ ಟ್ರಾನ್ಸ್ಫರ್ ಮಾಡಿರುವಂತದ್ದು ಸಹ ಅನುಮಾನಕ್ಕೆ ಕಾರಣ ಆಗಿರುವಂತದ್ದು. ಇದರಿಂದ ಬೇರೆ ಯಾರಾದ್ರೂ ಇದೆಯಾ ಅಥವಾ ಬೇರೆ ಏನಾದ್ರೂ ಕೈವಾಡಗಳು ಸಹ ನಡೀತಾ ಇದೆ ಅನ್ನೋ ಒಂದು ಗುಮಾನಿ ಸಹ ಈಗ ಹುಟ್ಟುಹಾಕ್ತಿರುವಂತದ್ದು ನವಿತಾ. ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.